ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡೋದು ಜಗತ್ತಿನ ಚಿನ್ನದ ನಗರ ಅಂತಲೇ ಹೆಸರು ಮಾಡಿರುವಂತಹ ದುಬೈ. ಇಲ್ಲಿ ಚಿನ್ನದ ಅಂಗಡಿಗಳು ರಸ್ತೆಯೆಲ್ಲ ಕಾಣಿಸುತ್ತವೆ. ಆದರೆ ಒಂದು ಪ್ರಶ್ನೆ ಎಲ್ಲರಿಗೂ ಕೂಡ, ಅದು ದುಬೈನಲ್ಲಿ ಇಷ್ಟು ಚಿನ್ನ ಎಲ್ಲಿಂದ ಬರುತ್ತೆ? ಹಾಗೆ ಇಲ್ಲಿ ಚಿನ್ನದ ಬೆಲೆ ಹೇಗೆ ಕಡಿಮೆ ಸಿಗುತ್ತೆ? ಇದರ ಹಿಂದೆ ಇರುವಂತಹ ನಿಜವಾದ ರಹಸ್ಯ ಏನು? ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರು ಕೂಡ ಈ ವಿಡಿಯೋನ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ದುಬೈ ಸ್ವತಃ ಚಿನ್ನ ತೊಡುವ ದೇಶ ಅಲ್ಲ, ಆದರೆ ಜಗತ್ತಿನ ಅನೇಕ ದೇಶಗಳಿಂದ, ವಿಶೇಷವಾಗಿ ಇಂಡಿಯಾ, ಸೌತ್ ಆಫ್ರಿಕಾ, ಸ್ವಿಟ್ಜರ್ಲ್ಯಾಂಡ್ ಮತ್ತು ಇತರ ದೇಶಗಳಿಂದ ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಇಲ್ಲಿಗೆ ಬರುತ್ತದೆ. ಇನ್ನು ದುಬೈ ಮಧ್ಯಪ್ರಾಚ್ಯದ ಪ್ರಮುಖ ಟ್ರೇಡಿಂಗ್ ಹಬ್ ಆಗಿರುವುದರಿಂದ ಇಲ್ಲಿ ಚಿನ್ನದ ವ್ಯಾಪಾರ ದಿನಕ್ಕೆ ಕೋಟಿ ರೂಪಾಯಿಗಳಲ್ಲಿ ನಡೆಯುತ್ತದೆ. ಅಂದರೆ ದುಬೈನಲ್ಲಿ ಸಣ್ಣ ಮಟ್ಟದ ವ್ಯಾಪಾರ ನಡೆಯೋದಿಲ್ಲ. ಇನ್ನು ವಿಶೇಷವಾಗಿ ಗೋಲ್ಡ್ ಶೋಕ್ ಅನ್ನೋ ಮಾರುಕಟ್ಟೆ ವಿಶ್ವದ ಪ್ರಸಿದ್ಧ ಚಿನ್ನದ ಮಾರುಕಟ್ಟೆಗಳಲ್ಲಿ ಒಂದಾಗಿದ್ದು, ಇನ್ನು ಸ್ನೇಹಿತರೆ, ಎಲ್ಲರಿಗೂ ಕೂಡ ಒಂದು ಪ್ರಮುಖ ಪ್ರಶ್ನೆ, ದುಬೈನಲ್ಲಿ ಚಿನ್ನದ ಬೆಲೆ ಕಡಿಮೆ ಯಾಕೆ? ಮೊದಲ ಕಾರಣ, ಇಲ್ಲಿ ಟ್ಯಾಕ್ಸ್ ತುಂಬ ಕಡಿಮೆ. ಭಾರತದಂತೆ ಹೆಚ್ಚು ಇಂಪೋರ್ಟ್ ಡ್ಯೂಟಿ ಇಲ್ಲಿ ಇರೋದಿಲ್ಲ. ಇನ್ನು ಎರಡನೇ ಕಾರಣ, ಇಲ್ಲಿ ಸ್ಪರ್ಧೆ ಹೆಚ್ಚು. ಸಾವಿರಾರು ಅಂಗಡಿಗಳು ಇರುವುದರಿಂದ ಅಂಗಡಿ ಮಾಲೀಕರು ಕಡಿಮೆ ಲಾಭದಲ್ಲೇ ಚಿನ್ನವನ್ನು ಮಾರಾಟ ಮಾಡುತ್ತಾರೆ. ಇನ್ನು ಮೂರನೇ ದೊಡ್ಡ ಕಾರಣ, ಇಲ್ಲಿ ಚಿನ್ನದ ಪ್ಯೂರಿಟಿ ತುಂಬಾ ಕಟ್ಟುನಿಟ್ಟಾಗಿ ಪರಿಶೀಲಿಸಲಾಗುತ್ತೆ. ಆದ್ದರಿಂದ ನಕಲಿ ಚಿನ್ನ ಮಾರಾಟ ಆಗೋ ಸಾಧ್ಯತೆ ಕಡಿಮೆ. ಆದರೆ ಸ್ನೇಹಿತರೆ ಗಮನಿಸಿ, ದುಬೈನಲ್ಲಿ ಚಿನ್ನ ಕಡಿಮೆ ಬೆಲೆಗೆ ಸಿಗುತ್ತದೆ. ಆದರೆ ಇದನ್ನು ನಾವು ಭಾರತಕ್ಕೆ ತರಬಹುದಾ? ಹಾಗಾದರೆ ತರುವಾಗ ಹಲವು ನಿಯಮಗಳು ಅನ್ವಯವಾಗುತ್ತವೆ. ನಿಯಮ ಮೀರಿ ಚಿನ್ನ ತರುವವರು ಹಲವರು ಕೂಡ ಸಿಕ್ಕಿಬಿದ್ದಂತಹ ಘಟನೆಗಳು ಕೂಡ ನಡೆದಿವೆ. ಹೀಗಾಗಿ ಸ್ನೇಹಿತರೆ, ದುಬೈ ಕೇವಲ ಪ್ರವಾಸದ ನಗರ ಅಲ್ಲ, ಇದು ಜಗತ್ತಿನ ದೊಡ್ಡ ಚಿನ್ನ ವ್ಯಾಪಾರ ಕೇಂದ್ರವೂ ಹೌದು. ಹಾಗಿದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ.